ಬಾಮ್ಮ. ಏನಯ್ಯ ಹುಡುಗಿ ಒಪ್ಪಿಗೆ ಆಯ್ತು? ರುದ್ರಪ್ಪ, ಹುಡುಗನಿಗೆ ಹುಡುಗಿ ಒಪ್ಪಿಗೆ ಆಗಿದೆ. ಈಗ ನಿನ್ನಿಷ್ಟ ಏನು ಅಂತ ಹೇಳ್ಬಿಟ್ರೆ ಮುಂದಿನ ವಿಷಯ ಮಾತಾಡ್ಬೋದು. ನನಗೂ ಒಪ್ಪಿಗೆನೆ. ಏನ್ ಗುರು, ನಿನಗೂ ಈ ಮದುವೆ ಒಪ್ಗೆನಾ? ಯಾಕಪ್ಪ ಮಾತೇ ಆಡಲ್ಲ? ಧೈರ್ಯವಾಗಿ ಹೇಳು. ಹೇಳ್ಬೇಕಾಗಿರೋದು ನಾನಲ್ಲ, ಅಕ್ಕ. ಓ ಕರೆಕ್ಟ್, ಹುಡುಗಿ ಅಭಿಪ್ರಾಯನೇ ಮುಖ್ಯ ಅಲ್ವಾ? ಅದಕ್ಕೆ ನಾನು ನಿನ್ ಗುರು ಅಂತ ಕರೆಯೋದು. ಸರ್, ಒಂದ್ ನಿಮಿಷ ಇರಿ. ಮಂಗಳನ ಒಂದ್ ಮಾತು ಕೇಳ್ಕೊಂಡ್ ಬರ. ಸರಿ ಸರಿ. ಮಂಗಳ, ಹುಡುಗ ನಿನಗೆ ಒಪ್ಪಿಗೆನಾ? ನಾನ್ ನೋಡಿ ಒಪ್ಪಿಗೆ ಹೇಳೋದೇನಿದೆ, ನಿನ್ಗೊಪ್ಪಿಗೆನಾ? ಹುಡುಗ ಚೆನ್ನಾಗಿದ್ದಾನೆ, ನನಗೂ ಒಪ್ಪಿಗೆ. ನಿಮ್ಗೆಲ್ಲ ಒಪ್ಪಿಗೆ ಆದ್ಮೇಲೆ ನನ್ ಕೇಳೋದಿನ್ನೇನು? ಹಾಗಲ್ಲ ಮಂಗಳ, ಇದು ನಿನ್ನ ಜೀವನದ ಪ್ರಶ್ನೆ. ನಿನ್ನಿಷ್ಟ ಏನು ಅಂತ ಹೇಳು. ಹೇಳಿದ್ರೆ ನಾನು ಇಷ್ಟದಂತೆನೇ ಆಗೋಗುತ್ತಾ? ನೀನ್ ಹೇಳ್ತಾ ಇರೋದು ನನಗೆ ಅರ್ಥನೇ ಆಗ್ತಿಲ್ಲ. ಅರ್ಥ ಆಗಿದ್ದಿದ್ರೆ ಯಾವಾಗ್ಲೂ ಆಗ್ಬೇಕಾಗಿತ್ತು. ಈಗ ಅದೆಲ್ಲ ನಿನ್ಗೆಲ್ಲ ಅರ್ಥ ಆಗತ್ತೆ. ಈಗ ಅರ್ಥವಾಯ್ತು. ಒಂದ್ ಹೆಣ್ಣನ್ನ ಹುಡುಗ ಒಪ್ಪಿಗೆನ ಅಂತ ನೇರವಾಗಿ ಕೇಳಿದ್ರೆ ಬಾಯ್ ಬಿಟ್ಟು ಹೇಳ್ತಾಳ, ನಾವೇ ಅರ್ಥ ಮಾಡ್ಕೋಬೇಕು. ಸರಿ, ಒಪ್ಪಿಗೆ ಅಂತ ಹೇಳ್ಬಿಡ್ತೀನಿ. ನಮ್ಮ ಮಂಗಳಂಗೂ ಒಪ್ಪಿಗೆ ಅಂತೆ. ಹುಡುಗ ಹುಡುಗಿ ಒಪ್ಪದ ಮೇಲೆ ಮುಗಿದು ಹೋಯ್ತು. ರುದ್ರಪ್ಪ, ಆದಷ್ಟು ಬೇಗ ಲಗ್ನ ಕಟ್ಟಿಸ್ಬಿಡೋಣ. ಸರಿ, ಇನ್ನೊಂದ್ಸಲ ಹೇಳು. ಮಾವ. ಜಾಣ ಅಲ್ವಾ? ಜೋರಾಗಿ ಇನ್ನೊಂದ್ಸಲ ಹೇಳು. ಮಾವ. ಏನಪ್ಪಾ ಚಿಕ್ಕ ಯಜಮಾನ, ಒಬ್ಬನೇ ಕೂತಿದೀಯಲ್ಲ? ಮಂಗಳ ಇಲ್ಲಿ ಎಲ್ಲ ಇವನ ಮಾತಾಡ್ಸಿದ್ರು ಮಾತಾಡ್ತಿಲ್ವಲ್ಲ? ಯಾಕೋ ಮಾತಾಡಲ್ವಾ? ನನ್ ಮೇಲೆ ಕೋಪನಾ? ನೀನೊಂದು ತಪ್ಪು ಮಾಡಿದ್ಯಾ, ಅದಕ್ಕೆ. ನಾನ್ ತಪ್ಪು ಮಾಡಿದೀನ? ಒಳ್ಳೆ ಕೋರ್ಟಲ್ಲಿ ತೀರ್ಮಾನ ಹೇಳ್ದಾಗ ಹೇಳ್ಬಿಟ್ಟಿಯಲ್ಲೋ. ಹೋಗ್ಲಿ, ಅದೇನ್ ಹೇಳಿ ತಿಳ್ಕೊತೀನಿ. ನೋಡು, ಈ ದಾರಿಲಿ ನೇರವಾಗಿ ಹೋಗು. ನೀನ್ ಮಾಡಿರೋ ತಪ್ಪು ಏನು ಅಂತ ನಿಂಗೆ ಗೊತ್ತಾಗುತ್ತೆ. ಓಹೋ, ನಾನ್ ಮಾಡಿರೋ ತಪ್ಪು ಈ ದಾರಿಲಿ ಇದೆಯಾ? ಇರ್ಲಿ, ನೋಡ್ತೀನಿ. ಮಂಗಳ, ಮಂಗಳ, ಯಾಕೆ ಅಳ್ತಿದೀಯಾ? ಇಲ್ವಲ್ಲ. ಈ ಹಾಡನ್ನ ನೀನ್ ಎಲ್ ಕಲ್ತೆ? ಆ ದಿನ ನೀನ್ ಹಾಡ್ತಿದ್ಯಲ್ಲ, ಆಗ. ಅದನ್ನ ಯಾಕೆ ದುಃಖವಾಗಿ ಹಾಡ್ತಿದ್ಯಾ? ಯಾಕೋ ಮನ್ಸಿಗೆ ಬೇಸರವಾಗಿತ್ತು, ಅದಕ್ಕೆ. ಮಂಗಳ, ನಿನ್ ಮದುವೆ ನಿಶ್ಚಿತಾರ್ಥ ಆದಾಗ್ನಿಂದ ನೋಡ್ತಾನೆ ಇದ್ದೀನಿ. ಏನೋ ಒಂಥರ ಇದೆಯಾ? ಮೊದಲು ನಗನಗ್ತಾ ಎಷ್ಟು ಚುರುಕಾಗಿದ್ದೆ, ಈಗ ನಿನ್ ಮುಖದಲ್ಲಿ ಆ ಕಳೆನೇ ಇಲ್ಲ. ಯಾಕೆ, ನಿನಗೆ ಮದುವೆ ಇಷ್ಟ ಇಲ್ವಾ? ನೋಡು, ನಿನಗೆ ಮದುವೆ ಇಷ್ಟ ಇಲ್ದಿದ್ರೆ ಹೇಳು. ನೀನ್ ಯಾರನ್ನ ಇಷ್ಟಪಟ್ಟಿದ್ಯೋ ಅವ್ರಿಗೆ ಕೊಟ್ಟು ಮದುವೆ ಮಾಡಿಸ್ತೀನಿ. ಅದೆಲ್ಲ ನಿನ್ನಿಂದ ಆಗ್ದಿರೋ ಕೆಲ್ಸ. ನಾನು ಎಂಥವನು ಅಂತ ನಿನಗೇನು ಗೊತ್ತಿಲ್ಲ. ನಾನು ಹಠ ತೊಟ್ರೆ ಆ ಕೆಲಸ ಮುಗೀತು ಅಂತ ತಿಳ್ಕೊ. ಆನಂದ್, ನೀನ್ ನಮ್ಮ ಮನೆಗೆ ಬಂದಾಗ್ನಿಂದ ನಾನ್ ನಿನ್ ಮೇಲೆ ಆಸೆ ಪಟ್ಟೆ, ಎಷ್ಟೋ ಕನಸು ಕಟ್ಟಿದ್ದೆ. ಇದನ್ನೆಲ್ಲ ನಾನು ನಿನ್ಗೆ ಹೇಳಿಲ್ಲ. ಮದ್ವೆ ವಿಚಾರ ಬಂದಾಗ ಹೇಳ್ಬೇಕು ಅಂತ ಬಂದೆ. ಆದ್ರೆ ಆಗ ನೀನು ಆಶನ್ ಪ್ರೀತಿಸ್ತಿದ್ದೆ. ಮಂಗಳ, ನಮ್ಮಪ್ಪಂಗೆ ನಾನು ಒಬ್ಬನೇ ಮಗ. ಅಕ್ಕ ತಂಗಿ ಪ್ರೀತಿನೇ ನನಗೆ ಗೊತ್ತಿರ್ಲಿಲ್ಲ. ನಾನು ಇಲ್ಲಿಗೆ ಬಂದ್ಮೇಲೆ ನೀನ್ ನನಗೆ ತೋರಿಸಿರೋ ಪ್ರೀತಿ ವಾತ್ಸಲ್ಯದಿಂದ ನಿನ್ನ ನನ್ನ ತಂಗಿ ಅಂತ ತಿಳ್ಕೊಂಡೆ ಹೊರತು ಬೇರೆ ಯಾವ ಭಾವನೆನೂ ನನಗಿರ್ಲಿಲ್ಲ. ಈಗ ನಾನು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ನೀನೇನು ಯೋಚನೆ ಮಾಡ್ಬೇಡ. ಆಶನ್ನ ಮದ್ವೆಯಾಗಿ ಸುಖವಾಗಿರು. ನನ್ನಾಸೆ ನೆರವೇರಿಲ್ಲ ಅಂತ ನಾನೇನು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಪಾಲಿಗೆ ಬಂದದ್ ಪಂಚಾಮೃತ ಅಂತ ದೊಡ್ಡೋರು ಹೇಳಿಲ್ವಾ? ಎಲ್ಲ ಋಣಾನುಬಂಧ ಅಷ್ಟೇ. ಇನ್ಮೇಲೆ ನಾನು ನಿನ್ನ ಅಣ್ಣ ಅಂತಾನೆ ಪ್ರೀತಿಸ್ತೀನಿ. ಇದು ಸತ್ಯ. ಸಾಹುಕಾರನ ಮಗನ ಹುಟ್ಟಿದ್ರು ಕಂಡವ್ರ ಬಟ್ಟೆ ಒಗೆಯೋದು ತಪ್ಪಲಿಲ್ಲ. ನಮ್ಮ ಅಪ್ಪಂಗೆ ಹಾಕಿರೋ ಚಾಲೆಂಜ್ ಮುಗಿಲಿ, ಇವರೆಲ್ಲರ ಕೈಲೂ ನನ್ನ ಚಡ್ಡಿ ಬನ್ನಿನೆಲ್ಲ ಒಗಿಸ್ತೀನಿ.
ಇದು ಬೇರೆ ಒಳ್ಳೆ ಆನೆಗೆ ಹಾಕೋ ಚಡ್ಡಿ ಇದ್ದಾಗಿದೆ. ಇದನ್ನು ನಾನು ಒಗಿಬೇಕಾ? ಏಯ್, ಏನು ಅದು? ಏನೇನು ಪೇಚಾಡ್ತಿದ್ಯಾ? ಏನಿಲ್ಲ ಸರ್, ನಿಮ್ ಚಡ್ಡಿ ಒಗಿತಿದ್ದೆ. ಬೆಂಗಳೂರಿಂದ ನಿಮ್ ಯಜಮಾನರು ಕಾಗದ ಬರೆದಿದ್ದಾರೆ. ಏನಂತ ಬರ್ತಿದ್ದಾರೆ ಸರ್? ಕೆಲಸ ಹೇಗ್ ಮಾಡ್ತಿದ್ದಾನೆ ನಮ್ ಹುಡುಗ ಅಂತ ಕೇಳಿದ್ದಾರೆ. ಕಾಗದದಲ್ಲಿ ನನ್ನ ಯೋಗಕ್ಷೇಮಕ್ಕಿಂತಲೂ ನಿನ್ ಯೋಗಕ್ಷೇಮನೇ ಹೆಚ್ಚಾಗಿ ವಿಚಾರಿಸಿದ್ದಾರೆ. ವಾರಕ್ಕೆ ಮೈಕೈಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಿದ್ದಾನ ಅಂತಾನು ಕೇಳಿದ್ದಾರೆ. ಅವ್ರಿಗೆ ಮೊದ್ಲಿಂದ ನನ್ನ ಮೇಲೆ ಪ್ರೀತಿ ಜಾಸ್ತಿ ಸರ್. ಪರವಾಗಿಲ್ಲ, ಅವ್ರ ಹತ್ರ ಒಳ್ಳೆ ಹೆಸರು ತಗೊಂಡಿದ್ಯಾ. ಅವ್ರ ಹತ್ರ ಒಳ್ಳೆ ಹೆಸರು ತಗೊಳ್ಳೋದು ದೊಡ್ಡದಲ್ಲ ಸರ್. ನಿಮ್ಮ ಹತ್ರ ಒಳ್ಳೆ ಹೆಸರು ತಗೊಂಡ್ರೆ ನಾನು ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ದೇವ್ರು ಖಂಡಿತ ಒಳ್ಳೇದ್ ಮಾಡ್ತಾನೆ. ಮಾಡು ಮಾಡು. ನಿಲ್ಸು. ಇಲ್ಲ ಡ್ಯಾಡಿ, ವಿನೋದನ್ನ ಮದ್ವೆ ಆಗೋಕೆ ನನ್ಗೆ ಇಷ್ಟ ಇಲ್ಲ. ಹಠ ಮಾಡ್ಬೇಡ ಆಶಾ, ನನ್ನ ಮಾತು ಕೇಳು. ಹಠ ಮಾಡ್ತಾ ಇರೋದು ನಾನಲ್ಲ ಡ್ಯಾಡಿ, ನೀವು. ವಿನೋದನ್ನ ಮದ್ವೆ ಆಗಲ್ಲ ಅಂತ 1000 ಸಲ ಹೇಳಿದೀನಿ, ಆದ್ರೂ ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ. ನಾನು ಆ ಗೋಪಾಲಂಗ್ ಮಾತು ಕೊಟ್ಬಿಟ್ಟಿದ್ದೀನಲ್ಲಮ್ಮ. ಮಾತ್ ಕೊಟ್ಟಿದ್ ಮಾತ್ರಕ್ಕೆ ಏನಾಯ್ತು ಡ್ಯಾಡಿ? ಅದ್ರಂತೆ ನಡಿಲೇಬೇಕು ಅಂತ ಅಗ್ರಿಮೆಂಟ್ ಏನಾಗಿಲ್ವಲ್ಲ? ಮಾತು ಕೊಟ್ಟ ಮೇಲೆ ಅದು ಒಂಥರ ಅಗ್ರಿಮೆಂಟೇ ಅಲ್ವೇನಮ್ಮ. ಅದು ಅಲ್ದೆ ಅವನು ನನ್ನ ಬಿಸ್ನೆಸ್ ಪಾರ್ಟ್ನರ್. ಅವನ್ನ ಎದುರು ಹಾಕೊಂಡ್ರೆ ನಮ್ ಬಿಸ್ನೆಸ್ ತೊಂದ್ರೆ ಆಗುತ್ತಲ್ಲಮ್ಮ. ನೀವೇನು ಎದುರು ಹಾಕೋಬೇಡಿ, ಕೇಳಿದ್ರೆ ನನ್ ಮೇಲೆ ಹೇಳ್ಬಿಡಿ. ಅದು ನೀನು ತಿಳ್ಕೊಂಡಿರೋ ಅಷ್ಟು ಸುಲಭ ಅಲ್ಲ ಆಶಾ. ಸಣ್ಣ ಮಗುನಿಂದ ನೀನು ಕೇಳಿದ್ದನ್ನೆಲ್ಲ ನಾನ್ ನಡೆಸ್ಕೊಟ್ಟಿದ್ದೀನಿ. ಈಗ ನಾನು ಕೇಳ್ತಾ ಇರೋ ಒಂದೇ ಒಂದು ಮಾತನ್ನ ನೀನ್ ನಡೆಸ್ಕೊಡ್ಬೇಕಮ್ಮ. ಡ್ಯಾಡಿ, ನಾ ಸುಖವಾಗಿ ಬಾಳ್ಬೇಕು ಅಂತ ನಿಮ್ಗಿಷ್ಟ ಇಲ್ವಾ? ನೀನು ಸುಖವಾಗಿ ಬಾಳ್ಬೇಕು ಅಂತ ತಾನೇ ಅಮ್ಮ ನಾನಿಷ್ಟೊಂದು ನಿನ್ನನ್ನು ಕೇಳ್ಕೊತಾ ಇರೋದು. ವಿನೋದ್ ಶ್ರೀಮಂತರ ಮಗ, ನಮ್ಮ ಘನತೆ ಗೌರವಕ್ಕೆ ಸರಿ ಹೊಂದುವಂತ ಹುಡುಗ. ಅವನ್ನ ಬಿಟ್ಟು ನಮ್ಮ ಅಂತಸ್ತಿಗೆ ಧಕ್ಕೆ ಬರುವಂತವನ್ನ ನೀನು ಮದುವೆ ಆಗೋದಾದ್ರೆ ನಾನು ಖಂಡಿತ ಆತ್ಮಹತ್ಯೆ ಮಾಡ್ಕೋತೀನಿ. ಡ್ಯಾಡಿ, ನಾನ್ ಹೇಳೋದು ಅದೇ. ವಿನೋದನ್ನೇ ಮದ್ವೆ ಆಗ್ಬೇಕಾದ ಸಂದರ್ಭ ಬಂದ್ರೆ ನಾನ್ ಬದುಕೋದಿಲ್ಲ. ನನ್ ಹೆಣಕ್ಕೆ ಅವನ್ ತಾಳಿ ಕಟ್ಬೇಕು. ನಾಳೆವರೆಗೂ ಟೈಮ್ ಕೊಡ್ತೀನಿ. ಸಂತೋಷವಾಗಿ ಬದುಕಿರೋ ಮಗಳ ತಲೆ ಮೇಲೆ ಅಕ್ಷತೆ ಹಾಕ್ತಿರೋ, ಇಲ್ಲ ಸತ್ ಹೆಣದ ಮೇಲೆ ಅಕ್ಕಿ ಕಾಳು ಹಾಕ್ತಿರೋ, ನೀವೇ ನಿರ್ಧಾರ ಮಾಡಿ. ಆಶಾ, ಅದೆಲ್ಲ ನಾನು ಕೇಳೋದಿಲ್ಲ. ನಮ್ ಬಿಸ್ನೆಸ್ ಪಾರ್ಟ್ನರ್ಶಿಪ್, ನಮ್ ಸ್ನೇಹ ಹೀಗೆ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಆಶಾಗಿಷ್ಟ ಇರ್ಲಿ ಇಲ್ದಲೇ ಇರ್ಲಿ, ಅವಳನ್ನ ನನ್ನ ಮಗನ ಕೊಟ್ಟು ಮದುವೆ ಮಾಡ್ಲೇಬೇಕು. ಕೋಪಿಸ್ಕೋಬೇಡ ಪಾರ್ಟ್ನರ್. ನನಗಿರೋಳು ಒಬ್ಳೆ ಮಗಳು. ಅವಳ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಹೇಗೆ ಮದುವೆ ಮಾಡ್ಲಿ? ಒಂದು ವೇಳೆ ಮಾಡಿದ್ರು ಅವ್ರ ಸಂಸಾರ ಚೆನ್ನಾಗಿರುತ್ತಾ? ಅಲ್ಲಯ್ಯ, ಬಿಸ್ನೆಸ್ ಇಂಪ್ರೂವ್ ಆಗೋವರೆಗೂ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದು ಈಗ ಪ್ಲೇಟ್ ಚೇಂಜ್ ಮಾಡ್ತಾ ಇದೀಯಾ? ನಿನ್ನಂತವ್ರಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಏ ಜೋಸಫ್, ರೆಹಮಾನ್, ಬರ್ರ ಇಲ್ಲಿ. ಏ ಜಾನಿ, ಆ ತೋಡ್ಬಾ. ಬಿಟ್ರು ಬಿಟ್ರು ಗೋಪಾಲ, ಪ್ಲೀಸ್ ಪ್ಲೀಸ್ ಗೋಪಾಲ. ಗೋಪಾಲ ಎಷ್ಟೇ ಕೂಗಾಡಿದ್ರು ಸರಿ, ಆಶಾಗೂ ನನ್ನ ಮಗ ವಿನೋದ್ಗೂ ಮದುವೆ ನಡೆಯುತ್ತೆ. ಬೇಡ ಬೇಡ ಗೋಪಾಲ್, ಹಾಗೆಲ್ಲ ಮಾಡ್ಬೇಡ. ಸದ್ ಮಾಡ್ಬೇಡ. ನೋಡಿ ಸರ್, ಈಗ ನೀನು ಪ್ರಜ್ಞೆ ತಪ್ಪಿಳೋ ಹಾಗೆ ಈ ಇಂಜೆಕ್ಷನ್ ಕೊಡ್ತೀನಿ. ಬೇಡ ಬೇಡ, ಸೂಜಿ ಕಣ ನೋಯ್ತದೆ ಕಣ, ಬೇಡ. ತುಚ್ಬಿಟ ಶ್ರೀಮಂತ ಮಗ ಸಿಕ್ಕಿದ್ರೆ ಪಾದ ತೊಳೆದು ಕನ್ಯಾದಾನ ಮಾಡ್ತಾರೆ. ಕೂಲಿ ಮಾಡೋ ಹುಡುಗ ಅಳಿಯ ಆಗೋದಾದ್ರೆ ಆತ್ಮಹತ್ಯೆ ಮಾಡ್ಕೋತಾರ. ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಏನು? ಮದುವೆಗೆ ಮುಂಚೆನೆ ಶೋಭನ ಮುಗಿಸ್ಬಿಡೋಣ. ಅಯ್ಯಯ್ಯೋ, ಮದ್ವೆಗ್ ಮುಂಚೆ ಶೋಭನಾನ? ಹಾಗೆಲ್ಲ ಮಾಡ್ಬಾರ್ದು, ತಪ್ಪು. ಇನ್ನೊಂದು ಐಡಿಯಾ, ನಿನ್ನ ರೇಪ್ ಮಾಡ್ಬಿಡ್ಲಾ? ಛೀ, ಹೋಗ್ಲಿ ಬಿಡು, ರೇಪು ಬೇಡ, ಶೋಭನಾನು ಬೇಡ. ಈಗಲೇ ನನ್ನ ಊರಲ್ಲೆಲ್ಲ ಪೋಲಿ ಪೋಲಿ ಅಂತ ಗೊತ್ತಿಲ್ಲದೆ ಉಗಿತಿದ್ದಾರೆ. ಅದಕ್ಕೆ ಡೀಸೆಂಟ್ ಆಗಿ ಒಂದು ಪ್ಲಾನ್ ಮಾಡೋಣ. ನಿಮ್ ಪ್ಲಾನ್ ಏನು ಅಂತ ಹೇಳಿ ಆನಂದ್, ನನ್ನ ಕೈಲಿ ಅದು ಸಹಾಯ ಮಾಡ್ತೀನಿ. ಆಶಾ ಒಂದೆರಡು ದಿವಸ ಇಲ್ಲೇ ಇರ್ಲಿ. ಯಾಕೆಂದ್ರೆ ಇವಳಪ್ಪ ಅವ್ರ ಪಾರ್ಟ್ನರ್ ಗೋಪಾಲನ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಬಲವಂತ ಮಾಡ್ತಿದ್ದಾರೆ. ಅದಕ್ಕೆ ಈ ಮದುವೆಗೆ ಇಷ್ಟ ಇಲ್ಲದೆ ಆಶಾ ಓಡ್ ಹೋದ್ಲು ಅಂತ ಅವ್ರ ಅಪ್ಪಂಗೆ ಹೆದರಿಸಿ ನಮ್ ದಾರಿಗೆ ತರೋಣ ಅಂತ ಪ್ಲಾನ್ ಮಾಡಿದೀನಿ. ಅಷ್ಟೇ ತಾನೇ? ಅಷ್ಟೇ ಅಲ್ಲ, ಆಶಾ ಇಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಹಾಗೆ ಆಗ್ಲಿ ಆನಂದ್, ಇವ್ರು ಏನು ತೊಂದರೆ ಆಗದವ್ರಾಗೆ ನಾನ್ ನೋಡ್ಕೋತೀನಿ. ಆಗಲ್ ಬಡಿಬೇಡ, ಯಜಮಾನ್ರು ಯಾರನ್ನು ಒಳಗಡೆ ಬಿಡಬೇಡ ಅಂತ ಹೇಳಿದ್ದಾರೆ. ನಾನು ಬಂದ್ರೆ ನಿಮ್ ಯಜಮಾನ್ರ ನೋಡೋದಕ್ಕಲ್ಲಯ್ಯ,
ನಮ್ಮ ಯಜಮಾನ್ರು ಇಲ್ಲಿ ಇದಾರೇನೋ ಅಂತ ಬಂದಿದ್ದೇನೆ. ಅರ್ಜೆಂಟ್ ಆಗಿ ಈ ಫೈಲಿಗೆ ಸೈನ್ ಹಾಕ್ಸ್ಬೇಕು ನಾನು. ನಿಮ್ ಯಜಮಾನ್ರು ಇಲ್ಲಿ ಬಂದಿಲ್ಲ, ಜಾಗ ಖಾಲಿ ಮಾಡು. ಆನಂದ್ ಆಶಾನ ಕರ್ಕೊಂಡು ಬಂದು ನಮ್ಮನೇಲಿ ಬಿಟ್ಟಿದ್ದಾನೆ. ಹೌದಾ? ಹೌದು ಸರ್, ಈ ವಿಷಯ ನಿಮಗೆ ತಿಳಿಸೋಣ ಅಂತಲೇ ನಾನೇ ಇಲ್ಲಿಗೆ ಬಂದೆ. ಶಬಾಷ್, ನಿನ್ನಿಂದ ನಮ್ಗೆ ಬಹಳ ಉಪಕಾರ ಆಯ್ತು ಸುಂದರ್. ಇದ್ರಲ್ಲಿ ಉಪಕಾರ ಏನ್ ಬಂದ್ ಸರ್? ನಿಮ್ ಎಸ್ಟೇಟಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರೋ ನಾನು, ನನ್ನ ಮದುವೆಗೂ ನೀವೇ ಸಹಾಯ ಮಾಡಿದ್ರಿ. ನಿಮ್ ಸೇವೆ ಮಾಡೋದು ನನ್ನ ಕರ್ತವ್ಯ ತಾನೆ. ಗುಡ್, ವೆರಿ ಗುಡ್. ಈ ತಿಂಗಳಿಂದ ನಿನ್ ಸಂಬಳ 500 ರೂಪಾಯಿ ಜಾಸ್ತಿ ಮಾಡಿದ್ದೆ. ಥ್ಯಾಂಕ್ ಯು ಸರ್. ವಿನೋದ್, ಏನ್ ಡ್ಯಾಡ್? ಆಶಾನ್ ಎತ್ಕೊಂಡೋಗಿ ನಮ್ಮ ಎಸ್ಟೇಟ್ ಬಂಗ್ಲೆಲಿ ಇಡ್ಸು. ಮುಂದಿನ ಏರ್ಪಾಡೆಲ್ಲ ನಾನ್ ಮಾಡ್ತೀನಿ. ಓಕೆ ಡ್ಯಾಡ್.